ಮಿತ್ರರೇ ನಮಸ್ಕಾರ. ಮಿತ್ರರೇ, ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಂತಹ ಉಗ್ರರನ್ನು NIA ಕೊನೆಗೂ ಅರೆಸ್ಟ್ ಮಾಡಿದೆ. 42 ದಿನಗಳ ಕಾರ್ಯಾಚರಣೆಯಲ್ಲಿ ಬಹಳ ರೋಚಕವಾದ ಅಂಶಗಳು ಈಗ ಬೆಳಕಿಗೆ ಬರ್ತಾ ಇದೆ. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಬಾಂಬ್ ಇಟ್ಟವನು ಸಮಿತ್, ಬಾಂಬ್ ಇಡೋದಕ್ಕೆ ಹೇಳಿದವನು ವಿಘ್ನೇಶ್. ಆದರೆ ಅರೆಸ್ಟ್ ಆಗಿದ್ದು ಮಾತ್ರ ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ತಾಹಾ. ಬಾಂಬ್ ಇಟ್ಟವರ ಹೆಸರಿದ್ದು ಹಿಂದೂಗಳದ್ದು, ಅರೆಸ್ಟ್ ಆಗಿದ್ದು ಮಾತ್ರ ಮುಸ್ಲಿಮರು. ಮಿತ್ರರೇ, NIA ಅಧಿಕಾರಿಗಳ ಈ ಕಾರ್ಯಾಚರಣೆ ಇದೆಯಲ್ಲ, ಇಡೀ ದೇಶ ಪ್ರಶಂಸೆ ವ್ಯಕ್ತಪಡಿಸುವಂತಹ ಕಾರ್ಯಾಚರಣೆ. 3 ವರ್ಷಗಳಿಂದ ಒಬ್ಬ ಉಗ್ರ NIAಗೆ ಚಳ್ಳೆಹಣ್ಣು ತಿನ್ನಿಸ್ಕೊಂಡು ಓಡಾಡ್ತಾ ಇದ್ದ. ಅವನನ್ನು ಕೂಡ ಬಲೆಗೆ ಕೆಡವಿದ್ದಾರೆ. ಬಹಳ ದೊಡ್ಡ ಸಂಚು ರೂಪಿಸಲಾಗಿತ್ತು. ಇಡೀ ದೇಶದಲ್ಲಿ ಈ ಜಾಲ ವಿಸ್ತರಣೆ ಆಗ್ತಾ ಇತ್ತು. ಇದರ ಮೂಲ ಇದ್ದಿದ್ದು ನಮ್ಮ ತೀರ್ಥಹಳ್ಳಿಯಂತಹ ಮಲೆನಾಡಿನಲ್ಲಿ ಇದರ ಬೇರುಗಳಿದ್ವು. ಸದ್ಯ ಆ ಬೇರು ಸಮೇತ ಕೀಳುವಂತಹ ಕೆಲಸವನ್ನು NIA ಮಾಡಿದೆ. ಮಿತ್ರರೇ, ಈ ಇಡೀ ಕಾರ್ಯಾಚರಣೆ ನಡೆದಿದ್ದು ಹೇಗೆ, ಹಿಂದೂಗಳ ಹೆಸರು, ಟೋಪಿ ರಹಸ್ಯ ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಾರ್ಚ್ 1 ಮಧ್ಯಾಹ್ನ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆರಂಭದಲ್ಲಿ ಏನು ಬ್ಲಾಸ್ಟು ಅನ್ನುವಂಥದ್ದೇ ಗೊತ್ತಾಗಿರಲಿಲ್ಲ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಾಥಮಿಕವಾಗಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಇದೊಂದು ವ್ಯವಸ್ಥಿತ ಬಾಂಬ್ ಬ್ಲಾಸ್ಟ್ ಅಂತ ಗೊತ್ತಾಗುತ್ತೆ. ಸರ್ಕಾರ ನಾನಾ ರೀತಿಯಾಗಿ ಹೇಳುತ್ತೆ, ಏನೋ ಬಿಸ್ನೆಸ್ ವೈಷಮ್ಯದಿಂದಾಗಿ ಈ ಘಟನೆ ನಡೆದಿರಬಹುದು ಅಂತ ನಮ್ಮ DCM DK ಶಿವಕುಮಾರ್ ಹೇಳ್ತಾರೆ. ತನಿಖೆ ನಡೀತಾ ಇರುತ್ತೆ. ಆದರೆ ಮಿತ್ರರೇ, ಇದರಲ್ಲಿ ವ್ಯವಸ್ಥಿತ ಉಗ್ರರ ಕೈವಾಡ ಇದೆ ಅನ್ನುವಂಥದ್ದು NIA ಗೊತ್ತಾಗಿರುತ್ತೆ. ಆನಂತರ ಇಡೀ ಪ್ರಕರಣ NIAಗೆ ವರ್ಗಾವಣೆ ಆಗುತ್ತೆ. NIA ಅಧಿಕಾರಿಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಏನಿದು ಪ್ರಕರಣ, ಇದರ ಜಾಲವನ್ನು ಜಾಲಾಡೋದಕ್ಕೆ ಶುರು ಮಾಡ್ತಾರೆ. ಮಿತ್ರರೇ, ಆ ಉಗ್ರ ಇದ್ನಲ್ಲ ಮುಸಾವಿರ್, ಬಾಂಬ್ ಏನು ಇಟ್ಟಿದ್ನಲ್ಲ, ಆತ ಬಹಳ ಚಾಣಾಕ್ಷತನದಿಂದ ಕೆಲಸ ಮಾಡಿದ್ದ. ಅಷ್ಟು ಸುಲಭ ಇರಲಿಲ್ಲ. ಆತ ಏನು ಮಾಡ್ದ ಅಂತಂದರೆ, ತಲೆಗೆ ಟೋಪಿ ಹಾಕ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ರಾಮೇಶ್ವರಂ ಕೆಫೆಗೆ ಬಂದಿರ್ತಾನೆ, ಬಾಂಬ್ ಇಡ್ತಾನೆ. ಬಾಂಬ್ ಇಟ್ಟಾದಮೇಲೆ ಒಂದು ರವೆ ಇಡ್ಲಿ ತೆಗೆದುಕೊಂಡು ಆ ಮಾಸ್ಕನ್ನು ಕೂಡ ಮುಖದಿಂದ ತೆಗೆದೆ ಹಾಗೇ ಇಡ್ಲಿಯನ್ನು ತಿಂದಿರ್ತಾನೆ. ಸ್ವಲ್ಪ ತೆಗೆಯೋದು, ತಿನ್ನೋದು. ಅಂದರೆ ಎಲ್ಲೂ ಕೂಡ ತನ್ನ ಐಡೆಂಟಿಟಿ ಗೊತ್ತಾಗಬಾರ್ದು ಅನ್ನುವಂಥ ಪ್ರಯತ್ನದಲ್ಲಿದ್ದ. ಅದಾಗ್ತಿದ್ದ ಹಾಗೆ BMTC ಬಸ್ ಹತ್ಕೊಂಡು ಹೋಗ್ತಾನೆ. ಆ BMTC ಬಸ್ನಲ್ಲೂ ಕೂಡ ಏನೂ ಸುಳಿವು ಬಿಟ್ಟುಕೊಟ್ಟು ಇರೋದಿಲ್ಲ. ಅದಾದ ಮೇಲೆ ಒಂದು ಮಸೀದಿಗೆ ಹೋಗ್ತಾನೆ. ಮಸೀದಿಯಲ್ಲಿ ತನ್ನ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಬಸ್ ಹತ್ತಾನೆ. ಆ ಸಂದರ್ಭದಲ್ಲಿ ಮೊದಲು ಇಳಿದು ಹೋದವನು ನಾನಲ್ಲ ಅನ್ನುವ ರೀತಿಯಲ್ಲಿ ಆತನ ವರ್ತನೆ ಇರುತ್ತೆ. ಮಿತ್ರರೇ, ಇದನ್ನೆಲ್ಲ NIA ಅಧಿಕಾರಿಗಳು ಜಾಲಾಡ್ತಾರೆ. ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಅದಾಗ್ತಿದ್ದ ಹಾಗೆ KSRTCಯ ಹುಮ್ನಾಬಾದ್ ಬಸ್ ಹತ್ಕೊಂಡು ಬಳ್ಳಾರಿಗೆ ಹೋಗ್ತಾನೆ. ನೆಲಮಂಗಲದ CCTVಯಲ್ಲಿ ಆತನ ದೃಶ್ಯ ದಾಖಲಾಗಿರುತ್ತೆ. ಬಳ್ಳಾರಿಗೆ ಹೋಗಿ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗ್ತಾನೆ. ಬಳ್ಳಾರಿಯಿಂದ ನೇರವಾಗಿ ಕಲಬುರಗಿಗೆ ಹೋಗ್ತಾನೆ. ಕಲಬುರಗಿಯಿಂದ ಹೈದರಾಬಾದ್ಗೆ ಹೋಗ್ತಾನೆ. ಹೈದರಾಬಾದ್ನಲ್ಲಿ ಅಬ್ದುಲ್ ಮತೀನ್ ತಾಹಾನನ್ನು ಭೇಟಿಯಾಗ್ತಾನೆ. ಇವರಿಬ್ಬರೂ ಸೇರಿಕೊಂಡು ನೇರವಾಗಿ ಪಶ್ಚಿಮ ಬಂಗಾಳದ ಈಸ್ಟ್ ಮಿಡ್ನಾಪುರದ ದೀಗಾ ಅನ್ನುವಂಥ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲೊಂದು ಹೋಟೆಲ್ ಮಾಡಿ ಇವರು ವಾಸ ಮಾಡ್ತಾ ಇರ್ತಾರೆ. ಇವ್ರ ಉದ್ದೇಶ ಏನಾಗಿರುತ್ತೆ ಕೇಳಿದ್ರೆ, ಇನ್ನೊಂದು ದಿನ ಕಳೆದಿದ್ರು ಕೂಡ ಇವರು ಬಾಂಗ್ಲಾದೇಶಕ್ಕೆ ಶಿಫ್ಟ್ ಆಗ್ತಾ ಇದ್ರು. ಬಾಂಗ್ಲಾದೇಶಕ್ಕೆ ಹೋಗಬೇಕಲ್ಲ, ಅದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕೋ ಅದನ್ನು ರೆಡಿ ಮಾಡ್ತಾ ಇರ್ತಾರೆ. ಮಿತ್ರರೇ, ಹೀಗೆ ಹೋದವರು ಅಬ್ದುಲ್ ಮತೀನ್ ತಾಹಾ ಅಂತೇನು ಈಗ ಅರೆಸ್ಟ್ ಆಗಿದ್ದಾನಲ್ಲ, ಈತನ ಹೆಸರು ವಿಘ್ನೇಶ್. ಈತ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದು ವಿಘ್ನೇಶ್ ಅಂತ. ಈ ಮುಸಾವಿರ್ ಇದ್ನಲ್ಲ ಬಾಂಬ್ ಇಟ್ಟವನು, ಆತನ ಹೆಸರು ಸಮಿತ್ ಅನ್ನುವಂತಹ ಹಿಂದೂ ಹೆಸರಿನಲ್ಲಿ ಈತ ಆಧಾರ್ ಕಾರ್ಡ್ ರೆಡಿ ಮಾಡ್ಕೊಂಡಿದ್ದ. ಅಂದರೆ NIAದವರಿಗೆ ಯಾವುದೂ ಕೂಡ ಗೊತ್ತಾಗಬಾರ್ದು ಅಂತ. ಆದರೆ ಮಿತ್ರರೇ, NIA ಅವರು ಹೇಗೆ ಕೆಲಸ ಮಾಡಿದ್ದಾರೆ ಅಂತಂದರೆ, ಇವರು ಚಾಪೆ ಕೆಳಗೆ ತೂರಿದ್ರೆ NIAದವರು ರಂಗೋಲಿ ಕೆಳಗೆ ತೂರಿದ್ದಾರೆ. ಮೊದಲಿಗೆ ಈತನ ಟೋಪಿ ರಹಸ್ಯವನ್ನು ಕಂಡುಹಿಡಿಯೋದಕ್ಕೆ ಹೊರಡ್ತಾರೆ. ಈ ಮುಸಾವಿರ್ ಇದ್ನಲ್ಲ, ಆತ ಒಂದು ಟೋಪಿ ಹಾಕ್ಕೊಂಡು ಬಂದಿದ್ನಲ್ಲ ಬಾಂಬ್ ಇಡುವಂಥ ಸಂದರ್ಭದಲ್ಲಿ, ಆ ಹ್ಯಾಟ್ ರೆಡಿ ಮಾಡಿದ್ದು ಯಾರು, ಯಾವ ಕಂಪನಿದು, ಇದನ್ನೆಲ್ಲ ನೋಡೋದಕ್ಕೆ ಹೊರಡ್ತಾರೆ. ಆಗ ಗೊತ್ತಾಗುತ್ತೆ ಆ ಕಂಪನಿ ತಮಿಳುನಾಡು ಮೂಲದ್ದು ಅಂತ. ನೇರವಾಗಿ ಚೆನ್ನೈಗೆ ಹೋಗ್ತಾರೆ. ಆ ಕಂಪನಿಯನ್ನು ಭೇಟಿ ಮಾಡಿ ಕಂಪನಿಯ ಬಳಿಯಲ್ಲಿ ಮಾಹಿತಿ ತೆಗೆದುಕೊಳ್ತಾರೆ. ಅವ್ರು ಹೇಳ್ತಾರೆ, ನಾವು ಇಂತಿಂಥ ಕಡೆಗಳಿಗೆ ಈ ಹ್ಯಾಟನ್ನು ವಿತರಣೆ ಮಾಡಿದ್ದೀವಿ ಅಂತ. ಆಗ ಗೊತ್ತಾಗುತ್ತೆ ಇವರು ತಮಿಳುನಾಡಿನ ಒಂದು ಮಾಲ್ನಲ್ಲಿ ಈ ಹ್ಯಾಟನ್ನು ಖರೀದಿ ಮಾಡಿದ್ದಾರೆ ಅಂತ. ಮಿತ್ರರೇ, ಆ ಮಾಲ್ಗೆ ಹೋಗಿ ಆ ಹ್ಯಾಟ್ ಕೊಂಡವರು ಯಾರ್ಯಾರು ಅನ್ನೋದನ್ನು CCTV ಫುಟೇಜ್ ತೆಗೆಸ್ತಾರೆ. ಅಲ್ಲೇ ಗೊತ್ತಾಗಿರೋದು ಈ ಮುಸಾವಿರ್ನ ಅಸಲಿ ಫೋಟೋ. ಆಗ NIAದವ್ರಿಗೆ ಕನ್ಫರ್ಮ್ ಆಗುತ್ತೆ, ಈತನೇ ಮುಸಾವಿರ್, ಈತನೇ ಬಾಂಬ್ ಇಟ್ಟಿದ್ದು ಅಂತ. ನಂತರ ಇಡೀ ಜಾಲವನ್ನು ಬೆನ್ನತ್ತಿ ಹೋಗ್ತಾ ಇರ್ತಾರೆ. ಮಿತ್ರರೇ, ಇಂತಹ ಸಂದರ್ಭದಲ್ಲಿ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋದ ಅಧಿಕಾರಿಗಳು ಮಹತ್ವದ ಕೆಲಸ ಮಾಡ್ತಾರೆ. ಒಂದು ಕಡೆ NIAದವರು ಇವರ ಜಾಡ್ ಹಿಡಿದು ಹೊರಟಿರ್ತಾರೆ. IB ಅಧಿಕಾರಿಗಳು ಕೂಡ ಯಾವಾಗ ಇವರು ವೆಸ್ಟ್ ಬೆಂಗಾಲ್ನ ಮಿಡ್ನಾಪುರದ ದೀಗಾ ಪ್ರದೇಶದಲ್ಲಿ ನೆಲೆಸಿದ್ದಾರೆ ಅಂತ ಗೊತ್ತಾಗುತ್ತೋ ಅಲ್ಲಿಗೆ ಕೂಲಿ ಆಳುಗಳ ರೀತಿಯಲ್ಲಿ ಭೇಟಿ ಕೊಡ್ತಾರೆ. ಇವರೊಂದು ಹೋಟೆಲ್ನಲ್ಲಿರ್ತಾರೆ, ಈ ಉಗ್ರಗಾಮಿಗಳಿಬ್ಬರೂ ಕೂಡ. ಆ ಹೋಟೆಲ್ಗೆ ಕೂಲಿ ಆಳುಗಳ ರೀತಿಯಲ್ಲಿ ಹೋಗ್ತಾರೆ. ಒಂದು 6-7 ದಿನಗಳ ಕಾಲ ಇವ್ರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಕಣ್ಣಿಟ್ಟಿರ್ತಾರೆ. ಇವರು ನಿಜವಾಗ್ಲೂ ಅವರೇನಾ, ಈತ ಮುಸಾವೀರ, ಅಬ್ದುಲ್ ಮತೀನ್ ತಾಹಾನ ಅಥವಾ ವಿಘ್ನೇಶ ಸಮಿತ್ತ, ಏನಿದು ಅನ್ನೋದ್ರ ಮೇಲೆ ಕಣ್ಣಿಟ್ಟಿರ್ತಾರೆ. ಅಂತಿಮವಾಗಿ ಗೊತ್ತಾಗುತ್ತೆ ಇವರು ನಿಜವಾದ ಉಗ್ರರು, ಇವರು ಬಾಂಗ್ಲಾಗೆ ಹೋಗೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತ.
ತಕ್ಷಣ NIAದವರಿಗೆ ಮಾಹಿತಿ ಕೊಡ್ತಾರೆ. NIAದವರು ಮಧ್ಯರಾತ್ರಿ 2 ಗಂಟೆಗೆ ಆ ಹೋಟೆಲ್ ಮೇಲೆ ದಾಳಿ ಮಾಡ್ತಾರೆ. ಹೋಟೆಲ್ನಲ್ಲಿ ಇಬ್ಬರೂ ಕೂಡ ಗಾಢ ನಿದ್ದೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಿದ್ದಂಗೆ ಎಲ್ಲವುದನ್ನು ಬಾಯ್ಬಿಡ್ತಾರೆ. ಸದ್ಯ ಮಿತ್ರರೇ, ಇವರನ್ನು ಬೆಂಗಳೂರಿಗೆ ಕರೆತರಲಾಗಿದೆ. ಬೆಂಗಳೂರಿನಲ್ಲಿ ಇವರಿಗೆ ಏರೋಪ್ಲೇನ್ ಹತ್ತಿಸುವಂಥ ಕೆಲಸ ಆಗ್ತಾ ಇದೆ. ಮಿತ್ರರೇ, ಈ ಇಡೀ ಪ್ರಕರಣದಲ್ಲಿ ಅಬ್ದುಲ್ ಮತೀನ್ ತಾಹಾ ಅಲಿಯಾಸ್ ವಿಘ್ನೇಶ್ ಹೆಸರಿನಲ್ಲಿದ್ನಲ್ಲ, ಈತನೇ ಪ್ರಮುಖ ಆರೋಪಿ. ಬಾಂಬಿಟ್ಟವನು ಮುಸಾವಿರ್ ಇರಬಹುದು, ಆದರೆ ಅಬ್ದುಲ್ ಮತೀನ್ ತಾಹಾ NIAಗೆ ಬೇಕಾದಂತಹ ಅತಿ ದೊಡ್ಡ ಉಗ್ರ. ಹಲವು ಉಗ್ರ ಚಟುವಟಿಕೆಗಳಿಗೆ ಕಾರಣ ಆದವನೇ ಇವನು. ಈತನೇ ಮಾಸ್ಟರ್ ಮೈಂಡ್. ರಾಮೇಶ್ವರಂ ಕೆಫೆಗೆ ಬಾಂಬ್ ಬಿಡೋದಕ್ಕೆ ಮಾಸ್ಟರ್ ಮೈಂಡ್ ಕೂಡ ಈತ. ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಕೂಡ ಈತ. ಈ ಹಿಂದೆ ಶಿವಮೊಗ್ಗದಲ್ಲಿ ಚೂರಿ ಚುಚ್ಚಿದ ಮಾಸ್ಟರ್ ಮೈಂಡ್ ಕೂಡ ಈತ. ಹೀಗೆ ಅನೇಕ ಪ್ರಕರಣಗಳಲ್ಲಿ NIAಗೆ ಈತ ಬೇಕಾಗಿದ್ದ. ಹಾಗಾದರೆ ಮಿತ್ರರೇ, ಈ ಇಡೀ ಪ್ರಕರಣದ ಹಿನ್ನೆಲೆ ಏನು? ಈ ಗುಂಪು ಶುರುವಾಗಿದ್ದು ಹೇಗೆ? ತೀರ್ಥಹಳ್ಳಿಯಲ್ಲಿ ಹೇಗೆ ಇವರು ಬೆಳ್ಕೊಂಡ್ರು? ಇದರ ಹಿಂದೆ ಒಂದು ರೋಚಕವಾದ ಇತಿಹಾಸ ಇದೆ. NIAದವರು ಇವತ್ತು ಬಯಲಿಗೆಳೆದಿದ್ದಲ್ಲ ಮಿತ್ರರೇ. ಇಂತಹದೊಂದು ಭಯೋತ್ಪಾದನೆಯ ಮರ ರೆಡಿಯಾಗಿದೆ ಅಂತ NIA ಗೊತ್ತಾಗಿತ್ತು. ಅದರ ಬೇರುಗಳ ಬಗ್ಗೆ NIAದವರು ಜಾಡು ಹಿಡಿದಿದ್ರು. ಈತನೇ ಆ ಮರದ ಬೇರು. ಯಾರು? ಅಬ್ದುಲ್ ಮತೀನ್ ತಾಹಾ. ಮಿತ್ರರೇ, ಈ ಅಬ್ದುಲ್ ಮತೀನ್ ತಾಹಾ ಇದನ್ನಲ್ಲ, ಈತ ಭಾರತದ ನಿವೃತ್ತ ಯೋಧರೊಬ್ಬರ ಮಗ. ನಿಮಗೆ ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ತೀರ್ಥಹಳ್ಳಿ ಮೂಲದವನು. ತೀರ್ಥಹಳ್ಳಿಯಲ್ಲೇ ಹುಟ್ಟಿದ್ದು, ತೀರ್ಥಹಳ್ಳಿಯಲ್ಲೇ ಬೆಳೆದಿದ್ದು, ಆರಂಭಿಕ ಜೀವನ ಕೂಡ ತೀರ್ಥಹಳ್ಳಿಯಲ್ಲೇ. ಇವರಪ್ಪ ಮನ್ಸೂರ್ ಅಹಮದ್ ಅಂತ. ಸದ್ಯ ಇವರು ತೀರ್ಕೊಂಡಿದ್ದಾರೆ. ಈ ಮನ್ಸೂರ್ ಅಹಮದ್ ಭಾರತ ಸೇನೆಗಾಗಿ 26 ವರ್ಷ ಕೆಲಸ ಮಾಡಿದ್ದಾರೆ. ಈ ಮನ್ಸೂರ್ ಅಹಮದ್ಗೆ 3 ಜನ ಮಕ್ಕಳು. ಅದರಲ್ಲಿ ಅಬ್ದುಲ್ ಮತೀನ್ ತಾಹಾ ಕೂಡ ಒಬ್ಬ. ಇನ್ನೊಬ್ರು ಗಂಡು ಮಗ ಇದ್ದಾರೆ, ಮತ್ತೊಬ್ರು ಹೆಣ್ಮಗಳಿದ್ದಾರೆ. ಈ ಮನ್ಸೂರ್ ಅಹಮದ್ 26 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಲಡಾಖ್, ಅಸ್ಸಾಂ, ರಾಜಸ್ಥಾನ, ಪೂಂಚ್ ಹೀಗೆ ಅನೇಕ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಂತಿಮವಾಗಿ ರಿಟೈರ್ಡ್ ಆಗಿತ್ತು. ತೀರ್ಥಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ರು. ಈ ಅಬ್ದುಲ್ ಮತೀನ್ ತಾಹಾನನ್ನು ಆರಂಭದಲ್ಲಿ ತೀರ್ಥಹಳ್ಳಿಯಲ್ಲಿ ಓದಿಸಿದ್ರು. ನಂತರ ಬೆಂಗಳೂರಿನ MVJ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಕೂಡ ಮಾಡಿಸಿದ್ರು. ತುಂಬ ಎಜುಕೇಟೆಡ್, ತುಂಬ ಬುದ್ಧಿವಂತ ಕೂಡ ಹೌದು. ಆದರೆ ಮಿತ್ರರೇ, ಈತ ಉಗ್ರಗಾಮಿ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದ. ಮಿತ್ರರೇ, ಈತನ ಬಗ್ಗೆ ಅನುಮಾನ ಬಂದಿದ್ದು, ಈತ ಉಗ್ರಗಾಮಿ ಆಗಿದ್ದಾನೆ ಅಂತ ಗೊತ್ತಾಗಿದ್ದು ಯಾವಾಗ ಕೇಳಿದ್ರೆ 2022 ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ದಿನ ಶಿವಮೊಗ್ಗದಲ್ಲಿ ನಡೆದಂತಹ ಒಂದು ಘಟನೆಯಿಂದ. ನಿಮಗೆಲ್ಲ ನೆನಪಿರಬಹುದು, 2022 ಆಗಸ್ಟ್ 15ನೇ ತಾರೀಕು ಶಿವಮೊಗ್ಗದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಗ್ತಾ ಇರುತ್ತೆ. ಅಂದು ಶಿವಮೊಗ್ಗದಲ್ಲಿ ಒಂದು ಗಲಭೆ ನಡೆಯುತ್ತೆ. ಅದೇನು ಕೇಳಿದ್ರೆ, ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಪ್ರೇಮ್ ಸಿಂಗ್ ಅನ್ನುವಂಥ ಒಬ್ಬ ವ್ಯಕ್ತಿಗೆ, ಒಬ್ಬ ಹುಡುಗ, ಆತ ರಾಜಸ್ಥಾನ ಮೂಲದವನು, ಅವನಿಗೆ ಚೂರಿ ಚುಚ್ಚಲಾಗುತ್ತೆ. ಏನಕ್ಕೆ ಚಾಕು ಹಾಕಲಾಯಿತು ಕೇಳಿದ್ರೆ, ಅವನು ಯಾವ ಗಲಭೆಯಲ್ಲೂ ಭಾಗಿಯಾದವನಲ್ಲ. ಆತ ಕೇವಲ ಹಿಂದೂ ಅನ್ನುವ ಕಾರಣಕ್ಕಾಗಿ ಆತನಿಗೆ ಚೂರಿ ಚುಚ್ಚಲಾಗಿತ್ತು. ಈ ಘಟನೆಗೆ ಕಾರಣ ಆಗಿದ್ದು ಏನು ಕೇಳಿದ್ರೆ, 2022 ಆಗಸ್ಟ್ 15ನೇ ತಾರೀಕು ಶಿವಮೊಗ್ಗದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಗ್ತಾ ಇರುತ್ತೆ. ಆಗ ಈ ವೀರ್ ಸಾವರ್ಕರ್ ಅವರ ಫೋಟೋವನ್ನು ಹಾಕಲಾಗಿರುತ್ತೆ. ಇದಕ್ಕೆ ಕೆಲ ಮುಸ್ಲಿಮರು ವಿರೋಧ ವ್ಯಕ್ತಪಡಿಸ್ತಾರೆ. ಗಲಾಟೆ ಆಗಿರುತ್ತೆ. ಅವತ್ತಿನ ದಿನ ಜಬೀವುಲ್ಲಾ ಅನ್ನುವಂಥವನು ಈ ಪ್ರೇಮ್ ಸಿಂಗ್ಗೆ ಚಾಕು ಹಾಕ್ತಾನೆ. ಪ್ರೇಮ್ ಸಿಂಗೂ ಸಾವರ್ಕರ್ಗೂ ಅವತ್ತಿನ ಗಲಭೆಗೂ ಏನೂ ಸಂಬಂಧ ಇರೋದಿಲ್ಲ. ಆದರೂ ಕೂಡ ಜಬೀವುಲ್ಲಾ ಬಂದು ಪ್ರೇಮ್ ಸಿಂಗ್ಗೆ ಚಾಕು ಚುಚ್ತಾನೆ. ಪೊಲೀಸರು ಇದನ್ನು ತನಿಖೆ ಮಾಡ್ತಾರೆ. ಜಬೀವುಲ್ಲಾನನ್ನು ಅರೆಸ್ಟ್ ಮಾಡ್ತಾರೆ. ಜಬೀವುಲ್ಲಾ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆತನಿಗೆ ಸರಿಯಾಗಿ ಬೆಂಡೆತ್ತಾರೆ. ಅನೇಕ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆತನ ಮೊಬೈಲನ್ನು ವಶಕ್ಕೆ ಪಡಿತಾರೆ. ಮೊಬೈಲ್ ವಶಕ್ಕೆ ಪಡೆದಂತಹ ಪೊಲೀಸರಿಗೆ ಅನೇಕ ವಿಚಾರಗಳು ಬೆಳಕಿಗೆ ಬರುತ್ತೆ. ಮೊದಲನೇದಾಗಿ ಆತನ ಮೊಬೈಲ್ನಲ್ಲಿ ISIS ಉಗ್ರರ ಭಾಷಣಗಳ ವಿಡಿಯೋ ಇರುತ್ತೆ, ಲಷ್ಕರ್ ಉಗ್ರರ ಭಾಷಣ ಇರುತ್ತೆ, ತಾಲಿಬಾನ್ ಉಗ್ರರ ಭಾಷಣ ಇರುತ್ತೆ, ಮೂಲಭೂತವಾದಿಗಳ ಅನೇಕ ಭಾಷಣಗಳಿರ್ತವೆ. ಪೊಲೀಸರಿಗೆ ಇದು ಯಾವುದು ಹೊಸತು ಅಂತ ಅನಿಸೋದಿಲ್ಲ. ಯಾಕೆಂದರೆ ಈ ಥರ ಚಾಕು ಚುಚ್ಚವರು, ಈ ರೀತಿಯ ಗಲಭೆಗಳನ್ನು ಎಬ್ಬಿಸುವವರು ಮೂಲಭೂತವಾದಿಗಳಾಗಿರ್ತಾರೆ. ಅವರು ಇಂತಹ ಮೂಲಭೂತವಾದಿ ಕ್ರಿಮಿಗಳೇನಿರ್ತಾರೆ ಅವರಿಂದ ಪ್ರೇರೇಪಣೆಗೊಳಪಟ್ಟಿರ್ತಾರೆ. ಅದು ಸಹಜ. ಪೊಲೀಸ್ನವರಿಗೂ ಇದೇನು ವಿಶೇಷ ಅನಿಸೋದಿಲ್ಲ. ಆದರೆ ಮಿತ್ರರೇ, ಒಂದು ವಿಡಿಯೋ ಸಿಗುತ್ತೆ. ಆ ವಿಡಿಯೋ ಏನು ಕೇಳಿದ್ರೆ, ಒಂದು ಟ್ರಯಲ್ ಬಾಂಬ್ ಬ್ಲಾಸ್ಟ್ನ ವಿಡಿಯೋ. ಪೊಲೀಸರಿಗೆ ಇದು ಸ್ವಲ್ಪ ಆಶ್ಚರ್ಯವನ್ನು ಹುಟ್ಟಿಸುತ್ತೆ. ಅದ್ಯಾಕೆ ಕೇಳಿದ್ರೆ, ಆ ಟ್ರಯಲ್ ಬಾಂಬ್ ಬ್ಲಾಸ್ಟ್ ನಡೆದಿರುತ್ತಲ್ಲ, ಅದು ಇಲ್ಲೇ ಎಲ್ಲೋ ಸಮೀಪದಲ್ಲಿ ನಡೆದಿದೆ. ಯಾಕೆಂದರೆ ಮಾತನಾಡುವವರು ಲೋಕಲ್ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಅಂದರೆ ಕನ್ನಡ ಕೂಡ ಸ್ವಲ್ಪ ಸ್ವಲ್ಪ ಬಳಸ್ತಾ ಇದ್ದಾರೆ. ಜೊತೆಗೆ ಆ ಲೊಕ್ಯಾಲಿಟಿಯನ್ನು ನೋಡಿದ್ರೆ ಇಲ್ಲೇ ಎಲ್ಲೋ ಸಮೀಪ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಇದರ ಬಗ್ಗೆ ಜಬೀವುಲ್ಲಾನನ್ನು ಪೊಲೀಸರು ಪ್ರಶ್ನೆ ಮಾಡ್ತಾರೆ, ಎಲ್ಲಿದ್ದು ನಡೆದಿತ್ತು ಅಂತ. ಆಗ ಆತ ಹೇಳ್ತಾನೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಇದು ಮಾಸ್ ಮುನೇರ್ ಕಳಿಸಿದ್ದಂತಹ ವಿಡಿಯೋ, ಆತ ನನಗೆ ಮೊಬೈಲ್ನಲ್ಲಿ ಫಾರ್ವರ್ಡ್ ಮಾಡಿದ್ದ ಅಂತ. ಮಿತ್ರರೇ, ಯಾವಾಗ ಈ ವಿಚಾರ ಗೊತ್ತಾಯಿತು, NIAದವರು ಎಂಟ್ರಿ ಆಗ್ತಾರೆ. 2022ರಲ್ಲಿ ಮಾಸ್ ಮುನೇರ್ನನ್ನು NIAದವರು ಎತ್ತಾಕೊಂಡು ಹೋಗ್ತಾರೆ. NIAದವರು ಎತ್ತಾಕೊಂಡು ಹೋಗಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಾಗ ಈ ಇಡೀ ಪ್ರಕರಣ ಬೆಳಕಿಗೆ ಬರುತ್ತೆ. ಈ ಬಾಂಬ್ ಬ್ಲಾಸ್ಟ್ ಟ್ರಯಲ್ ನಡೆದಿರುವಂತಹದ್ದು ತೀರ್ಥಹಳ್ಳಿಯ ತುಂಗಾ ನದಿ ಸಮೀಪದಲ್ಲಿ. ಇದನ್ನು ಮಾಡಿಸಿದ್ದು ಅಬ್ದುಲ್ ಮತೀನ್ ತಾಹಾ. ಈತನ ಹಿಂದೆ ದೊಡ್ಡ ಟೀಮ್ ಇದೆ. ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. NIAದವರು ಈ ಜಾಡನ್ನು ಹಿಡಿದು ತೀರ್ಥಹಳ್ಳಿಗೆ ಬರ್ತಾರೆ. ಬೇರೆ ಬೇರೆ ಕಡೆಯಲ್ಲಿ ಹೋಗ್ತಾರೆ, ಪರಿಶೀಲನೆ ನಡೆಸ್ತಾರೆ, ಕೆಲವರನ್ನು ಬಂಧಿಸ್ತಾರೆ.
ಇದೆಲ್ಲ ನಡೆದು ಹೋಗಿರುತ್ತೆ. ಆನಂತರ ಮಿತ್ರರೇ ಕುಕ್ಕರ್ ಬಾಂಬ್ ಬ್ಲಾಸ್ಟು ಮಂಗಳೂರಿನಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲೂ ಕೂಡ ಒಂದು ವಿಚಾರ ಗೊತ್ತಾಗುತ್ತೆ, ಇದು ಅಬ್ದುಲ್ ಮತೀನ್ ತಾಹಾ ಟೀಮ್ನವರೇ ಮಾಡಿತ್ತು ಅಂತ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಾಗುತ್ತೆ, ಮೊಹಮ್ಮದ್ ಶಾರೀಕ್ ಅನ್ನುವಂಥವನು ಒಂದು ದೇವಸ್ಥಾನಕ್ಕೆ ಬಾಂಬ್ ಬಿಡಬೇಕು ಅಂತೇಳಿ ಕುಕ್ಕರ್ನಲ್ಲಿ ಎಲ್ಲದನ್ನ ರೆಡಿ ಮಾಡಿಕೊಂಡು ಆಟೋದಲ್ಲಿ ಹೋಗ್ತಾ ಇರ್ತಾನೆ. ಆದರೆ ಅದೃಷ್ಟವಶಾತ್ ಆ ಆಟೋನೇ ಸಿಡಿದು ಹೋಗುತ್ತೆ. ಈ ಮೊಹಮ್ಮದ್ ಶಾರೀಕ್ 2 ರೀತಿಯ ಆಧಾರ್ ಕಾರ್ಡನ್ನು ಹೊಂದಿರ್ತಾನೆ. ಒಂದು ಪ್ರೇಮ್ ಚಂದ್ ಅನ್ನುವಂಥ ಹೆಸರಿನಲ್ಲಿರುತ್ತೆ, ಇನ್ನೊಂದು ಅರುಣ್ ಗೌಳಿ ಅನ್ನುವಂಥ ಹೆಸರಿನಲ್ಲಿರುತ್ತೆ. ಪೊಲೀಸರು ಇದರ ಬೆನ್ನತ್ತಿ ಸಾಕಷ್ಟು ತನಿಖೆ ನಡೆಸ್ತಾರೆ. ಇದರ ಮೂಲ ಕೂಡ ಅಬ್ದುಲ್ ಮತೀನ್ ತಾಹಾ ಅಂತ ಗೊತ್ತಾಗಿರುತ್ತೆ. ಮಿತ್ರರೇ, ಈ ಗುಂಪಿನಲ್ಲಿ ಸಾಕಷ್ಟು ಜನರಿದ್ದಾರೆ. ಇದರ ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ತಾಹಾ. ಈತ ಭಾರತದ ಮಾಜಿ ಯೋಧ ಮನ್ಸೂರ್ ಅಹಮದ್ ಅವರ ಪುತ್ರ. ಈತನ ಟೀಮ್ನಲ್ಲಿದ್ದಂತಹ ಇನ್ನೊಬ್ಬ ಉಗ್ರ ಅರಾಫತ್ ಅಲಿ ಕಳೆದ ವರ್ಷ 2023ರಲ್ಲಿ ಕೀನ್ಯಾದಿಂದ ಭಾರತಕ್ಕೆ ಬರ್ತಾ ಇರ್ತಾನೆ. ಆ ಸಂದರ್ಭದಲ್ಲೇ NIAದವರು ಬಂಧಿಸಿರ್ತಾರೆ. ಅದಾದ ನಂತರ ಮೊಹಮ್ಮದ್ ಶಾರೀಕ್, ಕುಕ್ಕರ್ ಬಾಂಬ್ ಬ್ಲಾಸ್ಟ್. ಸೈಯದ್ ಯಾಸೀನ್, ಈತನನ್ನು 2022ರಲ್ಲಿ ಬಂಧಿಸಲಾಗಿತ್ತು. ಅಂತಿಮವಾಗಿ ಸಿಕ್ಕಾಕೊಂಡಿದ್ದವನು ಮುಸಾವಿರ್ ಹುಸೇನ್, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಟ್ಟವನು. ಮಿತ್ರರೇ, ಈ ಉಗ್ರರೆಲ್ಲ ಸಿಕ್ಕಾಕೊಂಡಿದ್ದಾರೆ. ಈ ಥರ ಮುಖ್ಯಸ್ಥನೇ ಅಬ್ದುಲ್ ಮತೀನ್ ತಾಹಾ ಈಗ ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಇಬ್ಬರನ್ನೂ ಕೂಡ ಒಟ್ಟಿಗೆ ಬಂಧಿಸಿ NIAದವರು ತನಿಖೆಗೊಳಪಡಿಸ್ತಾ ಇದ್ದಾರೆ. ಈಗ ಈ ಇಡೀ ಗುಂಪೇನಿತ್ತಲ್ಲ, ಉಗ್ರರ ಗುಂಪು, ಅಷ್ಟನ್ನೂ ಸದೆ ಬೆಳೆದಂತಾಗಿದೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ 1ರಿಂದ ಈ ಇಡೀ ಗುಂಪು ಸಿಕ್ಕಾಕೊಂಡಿದೆ. ಬಹಳ ವಿಪರ್ಯಾಸ ಏನು ಗೊತ್ತಾ, ಇವರು ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದು, ಪಶ್ಚಿಮ ಬಂಗಾಳದಲ್ಲಿ ಇವರು ನೆಲೆ ಕಂಡುಕೊಂಡಿದ್ದು, ಅಲ್ಲಿ ಡಾಕ್ಯುಮೆಂಟನ್ನು ರೆಡಿ ಮಾಡಿ ಬಾಂಗ್ಲಾಕ್ಕೆ ಶಿಫ್ಟ್ ಆಗುವಂಥ ಯೋಜನೆ ಮಾಡಿದ್ದು. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಏನು ಹೇಳ್ತಾರೆ, ನಾವು ಯಾವ ಕಾರಣಕ್ಕೂ ಕೂಡ ರಾಷ್ಟ್ರೀಯ ಹಿತಾಸಕ್ತಿ ವಿಚಾರದಲ್ಲಿ ರಾಜಕೀಯ ಮಾಡೋದಿಲ್ಲ ಅಂತ. ಆದರೆ ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಇಂತಹ ಅನೇಕ ಚಟುವಟಿಕೆಗಳಿಗೆ ಆಶ್ರಯ ತಾಣ ಆಗ್ತಾ ಇದೆ, ಅದು ಸ್ಲೀಪರ್ ಸೆಲ್ ಆಗ್ತಾ ಇದೆ ಅನ್ನುವಂಥ ಅನುಮಾನ ಹುಟ್ಟಿಸ್ತಾ ಇದೆ. ಯಾಕೆಂದರೆ ಈಸಿಯಾಗಿ ಬಂಗಾಳಕ್ಕೆ ಅವರು ಶಿಫ್ಟ್ ಆಗಿಬಿಡ್ತಾ ಇದ್ರು. ಆದರೆ ನಮ್ಮ NIA ಅಧಿಕಾರಿಗಳು ಎಲ್ಲದನ್ನು ಬಟಾಬೈಲು ಮಾಡಿದ್ದಾರೆ. ಈ ಒಂದು ಉಗ್ರಗಾಮಿಗಳನ್ನು ವ್ಯವಸ್ಥಿತವಾಗಿ ಬಲೆಗೆ ಕೆಡವಿದ್ದಾರೆ. ಮಿತ್ರರೇ, ನಮ್ಮ ರಾಜ್ಯ ಸರ್ಕಾರವೂ ಕೂಡ ಜಾಗೃತ ಆಗಬೇಕಾಗುತ್ತೆ. ತೀರ್ಥಹಳ್ಳಿಯಂತಹ ಶಾಂತವಾಗಿರುವಂತಹ ಪ್ರದೇಶದಲ್ಲಿ ಇಂತಹ ಉಗ್ರವಾದದ ಬೇರುಗಳಿದ್ದಾವೆ ಅಂತಂದರೆ ಯೋಚನೆ ಮಾಡಿ. ನಮ್ಮ ಪಕ್ಕದಲ್ಲೇ ಉಗ್ರಗಾಮಿಗಳು ರೆಡಿ ಆಗ್ತಾ ಇದ್ದಾರೆ. ನಮ್ಮ ತುಂಗಾ ನದಿ ಪಕ್ಕದಲ್ಲಿ ಬಾಂಬ್ ಬ್ಲಾಸ್ಟ್ ಟ್ರಯಲ್ ನಡೀತಾ ಇದೆ ಅಂತಂದರೆ ಎಲ್ಲಿಗೆ ಹೋಗ್ತಾ ಇದೆ ರಾಜ್ಯ? ಬಹಳ ಒಂದು ಆತಂಕಕಾರಿಯಾದಂತಹ ವಿಚಾರ. ಒಟ್ಟಿನಲ್ಲಿ ಮಿತ್ರರೇ, ನಮ್ಮ NIA ಅಧಿಕಾರಿಗಳ ಈ ಪ್ರಯತ್ನಕ್ಕೆ ಒಂದು ದೊಡ್ಡ ಸೆಲ್ಯೂಟ್ ಹೇಳಲೇಬೇಕು. ಮಿತ್ರರೇ, ಈ ಇಡೀ ಪ್ರಕರಣದ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.